ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಮಂತ ಋತು ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಋತು, ನೀನು ದೇವಸ್ಥಾನಕ್ಕೆ ಯಾಕೆ ಬಂದಿಲ್ಲ ಎಂದು ಕಾರ್ತಿಕ್ ಕೇಳಿದ. ಕಾರ್ತಿಕ್, ನೀನು ಬಂದಿಯಲ್ಲ ಅಷ್ಟೇ ಸಾಕು ಎಂದಳು. ಋತು, ನಾನು ಹೋಗಿ ಬಂದರೆ ನನ್ನ ಕಷ್ಟ ನಿವಾರಣೆ ಆಗತ್ತೆ, ಆದರೆ ನಿನ್ನ ಕಷ್ಟ ನಿವಾರಣೆ ಆಗಬೇಕು ಅಂದರೆ ನೀನೇ ತಾನೇ ಹೋಗಿ ಬರಬೇಕು ಎಂದನು. ಬರೀ ದೇವಸ್ಥಾನಕ್ಕೆ ಹೋಗಿ ಬಂದರೆ ಸಾಲದಪ್ಪ, ಭಕ್ತಿನೂ ಇರಬೇಕು. ಅಂದರೆ ನನಗೆ ಭಕ್ತಿ ಇಲ್ಲ ಅಂತನಾ ನಿನ್ನ ಅಭಿಪ್ರಾಯವೇನು? ಹಾಗಲ್ಲ ಕಾರ್ತಿಕ್, ನಿನಗೆ ಆ ಮಾತು ಅನ್ವಯಿಸೋದಿಲ್ಲ ಬಿಡು. ಜನರು ಹೇಗೆ ಅಂತ ಅಂದರೆ ತಮ್ಮ ಸೀರೆ ಒಡವೆ ಅವರಿವರ ಸುದ್ದಿ ಮಾತನಾಡಲು ದೇವಸ್ಥಾನ ಮಠ ಮಂದಿರಗಳಲ್ಲಿ ಸೇರುತ್ತಾರೆ. 100ಕ್ಕೆ ಒಬ್ಬರು ಮಾತ್ರ ಭಕ್ತಿಯಿಂದ ಬರುತ್ತಾರೆ. ಸೃಷ್ಟಿಸಿದ ದೇವರಿಗೆ ಕನ್ಫ್ಯೂಸ್ ಮಾಡಿಬಿಡ್ತಾರೆ, ಗೊತ್ತಾ ನಿಮಗೆ? ಅಂತೂ ದೇವರಿದ್ದಾನೆ ಅಂತ ಈಗಲಾದರೂ ನಮ್ಮದೇ ಅಲ್ಲ ಋತು ನೀನು? ನೋಡು ಕಾರ್ತಿಕ್, ದೇವರಿಲ್ಲ ಅಂತ ನಾನೇನು ಹೇಳಲಿಲ್ಲ. ಮತ್ತೆ ನೀನು ಯಾಕೆ ದೇವಸ್ಥಾನಕ್ಕೆ ಇವತ್ತು ಬಂದಿಲ್ಲ? ಅದ್ಯಾಕೋ ನನ್ನ ಮನಸ್ಸಿಗೆ ತುಂಬ ಬೇಜಾರು, ಹಾಗಾಗಿ ಬರಲಿಲ್ಲ ಎಂದಳು. ನಾನು ಬರಲಿಲ್ಲ ಅಂತಂದ ಮಾತ್ರಕ್ಕೆ ದೇವರೇನು ಇಲ್ಲ ಅಂತ ಅರ್ಥ ಅಲ್ಲ. ಎಲ್ಲೋ ಬಿದ್ದಿದ್ದ ಒಂದು ಕಲ್ಲನ್ನು ತಂದು ಅದು ಆ ದೇವರನ್ನು ಹೋಲುತ್ತದೆ ಎಂದು ಹೇಳಿ ಒಂದು ಜಾಗದಲ್ಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದು ಕೇಳಿದ್ದನ್ನು ಕೊಡುತ್ತದೆ ಎಂಬ ನಂಬಿಕೆ ಹುಟ್ಟಿಸುತ್ತಾನೆ ಅರ್ಚಕ. ಅವನು ಸನ್ಯಾಸಿ. ಜನ ಅವನನ್ನು ನಂಬಿ ಕಷ್ಟ ಎಂದು ಮೊರೆ ಹೋಗುತ್ತಾರೆ. ಆ ಪೂಜೆ ಈ ಪೂಜೆ ಅಂತ ಆ ಸನ್ಯಾಸಿ ಹೇಳಿದ್ದೆಲ್ಲವನ್ನು ಮಾಡುತ್ತಾರೆ. ದಿನೇ ದಿನೇ ಭಕ್ತಾದಿಗಳ ಸಂಖ್ಯೆಯೂ ಸಹ ಹೆಚ್ಚಾಗುತ್ತಾ ಹೋಗುತ್ತದೆ. ಚಿಕ್ಕ ಗುಡಿ ಇದ್ದದ್ದು ಹೋಗಿ ಸ್ವಲ್ಪ ದಿನಗಳ ನಂತರ ನೋಡಿದರೆ ಒಂದು ದೊಡ್ಡ ಗುಡಿ ಆಶ್ರಮ ಆಗುತ್ತದೆ. ಅಲ್ಲಿ ದೇವರ ಮೇಲಿನ ನಂಬಿಕೆಗಿಂತ ಆ ಸನ್ಯಾಸಿಯ ಮಾತೆ ವೇದವಾಕ್ಯವಾಗಿರುತ್ತದೆ. ಇದು ಇಂದಿನ ಸತ್ಯ ಸಂಗತಿ ಎಂದಳು ಋತು. ನೀನು ಕೇಳಿದೆ ಅಲ್ವಾ ನಾನು ಯಾಕೆ ದೇವಸ್ಥಾನಕ್ಕೆ ಬಂದಿಲ್ಲ ಅಂತ? ನಾನು ಹುಟ್ಟಿದಾಗ್ಲಿಂದ ದೇವರನ್ನ ತುಂಬ ನಂಬ್ತಾ ಇದ್ದೆ ಕಾರ್ತಿಕ್. ಆದರೆ ನನ್ನ ಬದುಕಲ್ಲಿ ನಡೆದಂತಹ ಕೆಲವು ಕಹಿ ಘಟನೆಗಳು ನನ್ನನ್ನು ದೇವರ ಮೇಲಿನ ನಂಬಿಕೆ ಹೋಗಲಾಡಿಸಿದೆ. ದೇವ್ರೆ, ನನ್ನ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡು ಅಂತ ಬೆಳಗ್ಗೆ ಎದ್ದರೆ ನಾವು ದೇವರನ್ನೇ ನಂಬುತ್ತೇವೆ. ನನ್ನ ಬದುಕಿಗೆ ಒಂದು ಅರ್ಥ ಕೊಡು, ಒಂದು ಉತ್ತಮ ಕುಟುಂಬ ಸೇರುವ ಹಾಗೆ ಮಾಡು ಎಂದು ನಾನು ಸಾಕಷ್ಟು ಪೂಜೆಗಳನ್ನು ಮಾಡುತ್ತಿದ್ದೆ. ಪೂಜೆ ಮಾಡುವುದು ಎಂದರೆ ನನಗೊಂದು ಆಸೆ. ಬೆಳಗ್ಗೆ ಸಂಜೆ ದೀಪ ಹಚ್ಚದೇ ಇದ್ದದ್ದು ಎಂದಿಗೂ ಇರಲಿಲ್ಲ. ಆದರೆ ಇಂದೇಕೋ ಮನಸ್ಸಿಗೆ ತುಂಬ ಬೇಜಾರು. ನಾವು ಎಷ್ಟೇ ಕಷ್ಟಪಟ್ಟರೂ ದೇವರು ಇಲ್ಲ ಅಂತ ಒಮ್ಮೆ ಅನಿಸಿಬಿಡುತ್ತದೆ. ಯಾಕಂತ ಅಂದರೆ ನಾವು ತುಂಬ ನಂಬೋದು ದೇವರನ್ನೇ ಅಲ್ವಾ? ನಮಗೇನೇ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಪರಮಾತ್ಮ ಹಿಂದೆ ನಾವು ಉಸಿರು ಚೆಲ್ಲುವುದು. ಕಾರ್ತಿಕ್ ಋತುಳನ್ನೇ ನೋಡಿದ. ಅವಳ ಮಾತು ಅವನಿಗೆ ಸತ್ಯ ಎನಿಸಿತು. ನೋಡು, ನೀನು ಹೇಳಿದ್ದು ಸತ್ಯ. ಇಂತಹ ಕೆಲವು ವಿಚಾರಗಳನ್ನು ನನಗೆ ತಿಳಿಸು. ಟ್ಯೂಷನ್ಗೆ ಬರುವೆ ಎಂದ. ಅದ್ಯಾಕೆ ಟ್ಯೂಷನ್ಗೆ ಬರ್ತೀಯಾ? ನನಗೆ ಅಂತ ನೇರವಾಗಿ ಹೇಳ್ತೀನಿ ಅಷ್ಟೆ. ಈಗ ಇನ್ನೊಂದು ಕ್ವಶನ್, ದೇವರು ಮೈ ಮೇಲೆ ಬರೋದು ನಿಜಾನಾ ಅಥವಾ ದೇವರು ಪ್ರತ್ಯಕ್ಷ ಆಗ್ತಾನಾ? ದೇವರು ಮೈ ಮೇಲೆ ಬರೋದು ಅವರವರ ನಂಬಿಕೆ. ಭಕ್ತಿಯಿಂದ ಪೂಜಿಸಿ ದೇವರನ್ನು ಒಲಿಸಿಕೊಂಡು ಇಟ್ಟಿರುವವರು ಇದ್ದಾರೆ. ತಪಸ್ಸಿನಿಂದ ಋಷಿಗಳು ಒಲಿಸಿಕೊಂಡಿದ್ದಾರೆ. ಅದೆಲ್ಲ ಹಿಂದಿನ ಕಾಲಕ್ಕೆ. ಆದರೆ ಈಗಿನ ಕಾಲಕ್ಕೆ ನಾವು ಅಷ್ಟು ನೇಮಾನಿಷ್ಠರಲ್ಲ. ಮನಸ್ಸು ಸದಾ ಚಂಚಲ. ಮನುಷ್ಯನ ಮನಸ್ಸೆಂಬುದು ಹಲವು ವಿಷಯಗಳ ಕೇಂದ್ರ. ನಮ್ಮಂಥವರಿಗೆ ಅದೆಲ್ಲ ಸಾಧ್ಯವಿಲ್ಲ ಬಿಡು ಎಂದಳು. ಒಂದು ವೇಳೆ ದೇವರು ಪ್ರತ್ಯಕ್ಷನಾದರೂ ನಾವು ನಂಬುವುದಿಲ್ಲ. ದೇವರ ರೂಪ ಯಾವುದು ಹೆಸರಿನಲ್ಲಿ ಪೂಜಿಸುತ್ತಿರುವವರು ಎಂದಳು. ದೇವರು ಭೂಮಿ ಮೇಲೆ ಇರುತ್ತಾನೆ. ಅವನು ಇಲ್ಲದಿದ್ದರೆ ಈ ಸೃಷ್ಟಿ ಜಲಚರ ಪ್ರಾಣಿಗಳು ಎಲ್ಲವೂ ನಶ್ವರ. ಆದರೆ ನಾವು ಅಷ್ಟು ಭಕ್ತಿಯಿಂದ ಪೂಜೆಯನ್ನು ಮಾಡಿದಾಗಲೂ ನಮ್ಮ ಆಸೆ ಆಕಾಂಕ್ಷೆಗಳನ್ನು ತೀರಿಸದೇ ಇದ್ದಾಗ ನಾವು ದೇವರಿಲ್ಲ ಎಂದು ಶಪಿಸುತ್ತೇವೆ. ಇದು ಮನುಜನ ಸಹಜ ಗುಣ ಅಲ್ವಾ ಕಾರ್ತಿಕ್? ಏನೇ ಅನ್ನೋ ಋತು, ನೀನಂತೂ ತುಂಬ ಬದಲಾಗಿದ್ದೀಯಾ. ಅದೆಷ್ಟು ತತ್ವಜ್ಞಾನಿ ಮಾತಾಡೋ ಹಾಗೆ ಮಾತಾಡ್ತೀಯಾ ನೀನು? ಅಷ್ಟರಲ್ಲಿ ಗ್ರೀಷ್ಮನಿಂದ ಫೋನ್ ಬರುತ್ತದೆ. ಋತು, ನಾನಮ್ಮ ಅಣ್ಣ ಗ್ರೀಷ್ಮ ಎಂದನು. ಹೇಳು ಅಣ್ಣ, ಹೇಗಿದ್ದೀಯಾ? ಶರತ್ ಅತ್ತಿಗೆ ಎಲ್ಲರೂ ಹೇಗಿದ್ದಾರೆ ಎಂದು ಕೇಳಿದಳು. ನಾವೆಲ್ಲರೂ ಚೆನ್ನಾಗಿದ್ದೀವಮ್ಮ, ನೀನು ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೇನೆ. ತಿಂಡಿ ಆಯ್ತಾ ನಿಮ್ಮದು ಎಂದಳು. ಹೌದಮ್ಮ ಆಯಿತು. ಇವತ್ತು ಶಿವರಾತ್ರಿ ಇತ್ತಲ್ವಾ, ದೇವಸ್ಥಾನಕ್ಕೆ ಹೋಗಿದ್ವಿ. ಎಲ್ಲರೂ ಸಹ ದೇವಸ್ಥಾನದಲ್ಲೇ ಪ್ರಸಾದವನ್ನು ಸ್ವೀಕರಿಸಿ ಬಂದೆವು ಎಂದನು. ಋತು ರಜೆ ಸಿಕ್ಕಾಗ ಬೆಂಗಳೂರಿಗೆ ಬಾ ನೀನು ಎಂದು ಕರೆದ.
ಸರಿ ಅಣ್ಣ, ಖಂಡಿತ ರಜದಲ್ಲಿ ಬರುತ್ತೇನೆ ಎಂದಳು. ಅಷ್ಟರಲ್ಲಿ ಶರತ್, ಅಪ್ಪ ನಾನು ಅತ್ತೆ ಜೊತೆಗೆ ಮಾತನಾಡುತ್ತೇನೆ ಎಂದು ಹೇಳಿದ. ಅತ್ತೆ, ಶರತ್ ಪುಟ್ಟ ಹೇಗಿದ್ದೀಯಾ? ನಾನು ಸೂಪರ್, ನೀವು ಹೇಗಿದ್ದೀರಾ ಅತ್ತೆ? ನಾನು ಸೂಪರ್ ಆಗಿದ್ದೀನಿ ಕಂದ ಎಂದಳು. ಬನ್ನಿ ಅತ್ತೆ ನೀವು ಬೆಂಗಳೂರಿಗೆ, ನೀವು ಇಲ್ಲದೆ ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಎಂದನು. ಹೌದಾ ಕಂದ, ನೀನು ಕಾನ್ವೆಂಟ್ಗೆ ಹೋಗಿ ಓದಿ ಒಳ್ಳೆ ದೊಡ್ಡ ಮನುಷ್ಯನಾಗಬೇಕು ಅನ್ನೋದೇ ನನ್ನ ಆಸೆ ಎಂದಳು. ಋತು, ನಾನು ಫೋನ್ ಮಾಡಿದಂತಹ ವಿಚಾರವನ್ನೇ ಮರೆತೆ ನೋಡು. ಏನಣ್ಣ ಅಂಥದ್ದು? ನಾವು ಮೊನ್ನೆ ಮಾರ್ಕೆಟ್ಗೆ ಎಂದು ಹೋದಾಗ ಅಲ್ಲಿ ನಮಗೆ ವರ್ಷ ಸಿಕ್ಕಿದ್ದಳು. ವರ್ಷ ಮತ್ತು ವಿಭವ್ ತುಂಬ ಚೆನ್ನಾಗಿದ್ದಾರೆ. ಅವರಿಗೆ ಒಂದು ಪಾಪು ಸಹ ಆಗಿದೆ ಎಂದನು. ವರ್ಷ ನಿನ್ನನ್ನು ತುಂಬ ಕೇಳ್ತಾ ಇದ್ಲಮ್ಮ. ಹೌದಾ ಅಣ್ಣ? ಹಾಗಿದ್ರೆ ಅವಳು ನನಗೆ ಒಂದು ಫೋನ್ ಆದರೂ ಮಾಡ್ಬೋದಾಗಿತ್ತಲ್ವಾ? ಹೌದು ಕಣಮ್ಮ, ನಿನ್ನ ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇದ್ರು. ಸರಿ ಅಣ್ಣ, ನೀವೆಲ್ಲರೂ ಒಟ್ಟಿಗೆ ಬನ್ನಿ ನಮ್ಮ ಮನೆಗೆ ಎಂದಳು. ನನಗೆ ರಜೆ ಸಿಕ್ಕಾಗ ಖಂಡಿತ ಬರುತ್ತೇವೆ ಎಂದಳು ಭರಣಿ. ಭರಣಿ ಈಗ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗಸ್ಥಳಾಗಿದ್ದಳು. ಜೊತೆಗೆ ಗ್ರೀಷ್ಮನು ಸಹ ಅವಳ ಜೊತೆಗೆ ಕೆಲಸಕ್ಕೆ ಹೋಗುತ್ತಿದ್ದ. ಶರತ್ನನ್ನು ಒಂದು ದೊಡ್ಡ ಕಾನ್ವೆಂಟ್ಗೆ ಸೇರಿಸಿದ್ದರು. ಎಲ್ಲರೂ ಒಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ಮಾತನಾಡಿದರು. ಹೀಗೆ ಮಾತನಾಡುತ್ತಾ ಸಮಯ ಕಳೆದು ಹೋದದ್ದು ಋತುಗೆ ಗೊತ್ತಾಗಲೇ ಇಲ್ಲ. ಏಕೋ ಎಲ್ಲರನ್ನು ನೋಡುವ ಆಸೆಯಾಯಿತು ಋತುಗೆ. ತಂದೆ ತಾಯಿಯ ನೆನಪು ಸಹ ಬಂದಿತ್ತು. ಎಲ್ಲರೂ ಇದ್ದು ನಾನು ಒಬ್ಬಂಟಿ ಎನಿಸುತ್ತಿತ್ತು ಆಗಾಗ. ಏನು ಮಾಡೋದು, ವಿಧಿ ಬರ್ದಿದೆಯಲ್ಲ ನನ್ನ ಹಣೆಯಲ್ಲಿ ಎಂದುಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ಎದುರು ಮನೆಯ ಹುಡುಗಿಯೊಬ್ಬಳು ತಲೆ ಸುತ್ತಿ ಕೆಳಗಡೆ ನೆಲದ ಮೇಲೆ ಬಿದ್ದಳು. ಕಾರ್ತಿಕ್, ಋತು ಓಡಿ ಹೋಗಿ ಆ ಹುಡುಗಿಯನ್ನು ಎತ್ತಿ ಮಂಚದ ಮೇಲೆ ಮಲಗಿಸಿದರು. ಆದರೂ ಸಹ ಆ ಹುಡುಗಿ ಮಾತನಾಡಲಿಲ್ಲ. ನೀರು ಚಿಮುಕಿಸಿದರು. ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದ ಆ ಹುಡುಗಿಯ ತಾಯಿ ಬಂದರು. ಅಯ್ಯೋ, ನನ್ನ ಮಗಳಿಗೆ ಏನಾಯಿತು ಎಂದು ಅಳಲು ಆರಂಭಿಸಿದರು. ಏನಿಲ್ಲ ಬಿಡಿ, ತಲೆ ಸುತ್ತಿ ಬಿದ್ದಳು ಎಂದಳು ಋತು. ಕಾರ್ತಿಕ್, ಡಾಕ್ಟರ್ ಹತ್ತಿರ ಹೋಗೋಣ, ದಯವಿಟ್ಟು ಸಹಾಯ ಮಾಡಿ ಎಂದರು. ಆಕೆ ಕಾರ್ತಿಕ್ ಆಟೋ ಸ್ಟಾರ್ಟ್ ಮಾಡಿದ. ಋತು ಆ ಹುಡುಗಿಯ ತಾಯಿ ಹತ್ತಿರದ ಡಾಕ್ಟರ್ ಶಾಪ್ಗೆ ಹೋದರು. ಪರೀಕ್ಷಿಸಿದ ಡಾಕ್ಟರ್ ಪೇಷಂಟನ್ನು ಹೊರಗಡೆ ಕಳುಹಿಸಿದರು. ಋತು ಆ ಹುಡುಗಿಯ ತಾಯಿಯನ್ನು ಕರೆದು ಆ ಹುಡುಗಿ ಪ್ರೆಗ್ನೆಂಟ್ ಎಂದು ತಿಳಿಸಿದರು. ಆ ಹುಡುಗಿಯ ತಾಯಿಗೆ ನಿಂತ ನೆಲವೇ ಕುಸಿದಂತೆ ಭಾಸವಾಗಿ ಅತ್ತರು. ಋತು ಸಮಾಧಾನ ಮಾಡಿದಳು. ನಂತರ ಕಾರ್ತಿಕನ ಆಟೋದಲ್ಲಿ ಮನೆಗೆ ಬಂದರು. ಮನೆಯಲ್ಲಿ ಸಾಕಷ್ಟು ಜಗಳವಾಯಿತು. ಆ ಹುಡುಗಿಯನ್ನು ಹಿಡಿದು ಬೈದು ಹೊಡೆದರು. ನಂತರ ಆ ಹುಡುಗಿ ಪ್ರೀತಿಸಿದ ಹುಡುಗನೊಂದಿಗೆ ಮದುವೆ ಮಾಡಿದರು. ಕೆಲವೇ ದಿನಗಳ ಹಿಂದೆ ಆ ಹುಡುಗಿಯ ತಾಯಿ ಋತುಳನ್ನು ಆಡಿಕೊಂಡಿದ್ದರು. ಆಕೆ ಋತು ಹತ್ತಿರ ಬಂದು ಕ್ಷಮೆ ಕೇಳಿದರು. ಎಷ್ಟೇ ಆದ್ರೂ ಹೆಣ್ಣು ಮಕ್ಕಳ ಬಾಳು ಒಂಥರ ಕನ್ನಡಿ ಇದ್ದ ಹಾಗೆ. ಅದು ಒಂದು ಸಲ ಒಡೆದು ಹೋದರೆ ಅದನ್ನು ಹೇಗೆ ಸರಿಪಡಿಸಲು ಆಗುವುದಿಲ್ಲವೋ, ಹೆಣ್ಣಿನ ಬಾಳು ಸಹ ಹಾಗೆ. ಯಾವ ಸಮಯದಲ್ಲಿ ಏನಾಗುತ್ತದೆಯೋ ಯಾರು ಬಲ್ಲರು. ಯಾವ ಹೆಣ್ಣು ಮಕ್ಕಳ ಬಗ್ಗೆಯೂ ಅಸಹ್ಯವಾಗಿ ಮಾತನಾಡಬಾರದು. ಆ ಹುಡುಗಿಯ ತಾಯಿ ಒಂದು ವಾರದ ಹಿಂದೆ ಕಾರ್ತಿಕ್ ಮತ್ತು ಋತುಳನ್ನು ನೋಡಿ ಅಸಹ್ಯವಾಗಿ ಮಾತನಾಡಿದ್ದನ್ನು ಋತು ಕೇಳಿಸಿಕೊಂಡಿದ್ದಳು. ಕಾರ್ತಿಕ್ಗೆ ಈ ವಿಷಯ ಗೊತ್ತಾಗಿದ್ದರೆ ಆಕೆಯ ಜನ್ಮ ಜಾಲಾಡಿಸುತ್ತಿದ್ದ. ಆದರೆ ಋತು ಯಾರಿಗೂ ಹೇಳದೆ ತನ್ನಲ್ಲೇ ಆ ನೋವನ್ನು ನುಂಗಿದ್ದಳು. ಏಕೆಂದರೆ ತಾಳ್ಮೆ ಅನ್ನೋದು ಎಲ್ಲರಿಗೂ ಒಂದು ಪ್ರಮುಖ ಪಾಠವನ್ನು ಕಲಿಸುತ್ತದೆ. ಎಷ್ಟು ತಾಳ್ಮೆ ತೆಗೆದುಕೊಳ್ಳುತ್ತೇವೆಯೋ ಅಷ್ಟು ಮುಖ್ಯ ಎಂದುಕೊಳ್ಳುತ್ತಿದ್ದಳು. ಇದು ಕಲಿಯುಗ. ಯಾರೊಬ್ಬರ ಬಗ್ಗೆಯೂ ಕೀಳಾಗಿ ಮಾತನಾಡಬಾರದು. ನಾವು ಒಬ್ಬರಿಗೆ ಸಹಾಯ ಮಾಡದೇ ಇದ್ದರೂ ಪರವಾಗಿಲ್ಲ, ಆದರೆ ದ್ರೋಹ ಬಗೆಯಬಾರದು. ನಾವು ಮಾಡಿದ್ದು ನಾವೇ ತೀರಿಸಿ ಹೋಗುತ್ತೇವೆ ಎಂದು ತನ್ನ ಮನಸ್ಸಿನಲ್ಲಿ ಯೋಚಿಸತೊಡಗಿದಳು. ಎಷ್ಟೋ ವರ್ಷಗಳಿಂದ ಆರೈಕೆ ಮಾಡಿ ಸೊಂಪಾಗಿ ಪ್ರೀತಿಯಿಂದ ಬೆಳೆಸಿದ ಕೂದಲು ಆರೈಕೆ ಮಾಡುವುದನ್ನೇ ಋತು ಈಗೀಗ ಕೈಬಿಟ್ಟಿದ್ದಳು. ಎಣ್ಣೆ ನೀರು ಏನೂ ಹಾಕಿಕೊಳ್ಳುತ್ತಿರಲಿಲ್ಲ. ಅಲ್ಲಲ್ಲಿ ಬಿಳಿ ಕೂದಲು ಹೇಗೆ ಪ್ರಾರಂಭವಾಗಿತ್ತು. ಕೇವಲ ತಣ್ಣೀರಿನ ಸ್ನಾನ ಮಾಡುತ್ತಿದ್ದಳು. ಕ್ರೀಮ್ ಪೌಡರ್ಗಳ ಬಳಕೆಯನ್ನೇ ಆಕೆ ಬಿಟ್ಟಿದ್ದಳು. ಡಾರ್ಕ್ ಕಲರ್ನ ಸೀರೆ ಉಡುವುದನ್ನು ಸಹ ಆಕೆ ಬಿಟ್ಟಿದ್ದಳು. ಯಾವಾಗಲೂ ಸಹ ಮಾಸದ ಸಾಧಾರಣ ಸೀರೆ ಉಡುತ್ತಿದ್ದಳು. ನಾನು ಯಾರಿಗೋಸ್ಕರ ಅಲಂಕಾರ ಮಾಡಿಕೊಳ್ಳಬೇಕು? ಯಾವ ಗಂಟನ ಪ್ರೀತಿ ಪಡೆಯುವುದಕ್ಕಾಗಿ ಈ ನನ್ನ ಅಲಂಕಾರ? ಯಾವ ಮಕ್ಕಳ ಆಸರೆಯನ್ನು ಪಡೆಯಲು ಈ ನನ್ನ ಮಡಿಲು ಎಂದು ಸಾಕಷ್ಟು ಯೋಚಿಸತೊಡಗಿದ್ದಳು. ಕೇವಲ ಶಾಲೆಗೆ ಹೋಗುವುದು, ಬಂದರೆ ಬಟ್ಟೆ ಹೊಲಿಯುವುದು, ಇವೆರಡೇ ಆಕೆಯ ಪ್ರಪಂಚವಾಗಿದ್ದವು.
ಇದ್ದೀರಾ ಬಿಟ್ಟಿದ್ದೀರಾ ಎಂದು ನೋಡಲು ಯಾರೂ ಬರುತ್ತಿರಲಿಲ್ಲ. ಆಗಾಗ ಆಕೆಗೆ ಹೇಮಂತನ ನೆನಪು ಕಾಡುತ್ತಿತ್ತು. ಅದೆಷ್ಟು ಯೋಚಿಸುತ್ತಿದ್ದಳು. ತನ್ನ ಬದುಕು ಸುಂದರವಾಗಿ ಇದ್ದಿದ್ದರೆ ನಾನೂ ಸಹ ಮಕ್ಕಳೊಂದಿಗೆ ನನ್ನ ಸಂಸಾರವನ್ನು ಕಟ್ಟಿಕೊಳ್ಳುತ್ತಿದ್ದೆ. ಎಲ್ಲ ಗೃಹಿಣಿಯ ಹಾಗೆ ನಾನೂ ಸಹ ಬದುಕನ್ನು ನಡೆಸುತ್ತಿದ್ದೆ. ಎಲ್ಲವೂ ಸಹ ವಿಧಿ ಲಿಖಿತವಾಗಿರಬೇಕು. ಅದೇಗೆ ನನ್ನನ್ನು ಮರೆತು ಜೀವಿಸುತ್ತಿರುವರೋ ಹೇಮಂತ್ ಹೇಮಂತ್ ಎಂದು ನಿಟ್ಟುಸಿರು ಬಿಡುತ್ತಿದ್ದಳು. ನಾನು ಅದೆಷ್ಟು ನೆನಪು ಮಾಡಿಕೊಳ್ಳುತ್ತಿದ್ದೇನೆ, ಆದರೆ ಅವರೇನು ಒಂದು ಹೆಜ್ಜೆಯೂ ಸಹ ನನ್ನ ನೆನಪನ್ನು ಮಾಡುತ್ತಿಲ್ಲ. 7 ಹೆಜ್ಜೆಯ ನಿಟ್ಟು ನನ್ನೊಂದಿಗೆ ಸಪ್ತಪತಿಯನ್ನು ತುಳಿದ ನನ್ನ ಗಂಡ ಹೇಮಂತ ಋತು ನಕ್ಷತ್ರದಲ್ಲಿ ಮದುವೆಯಾದವರು ಜೀವನದಲ್ಲಿ ಎಂದಿಗೂ ಸಹ ಬೇರೆಯಾಗುವುದಿಲ್ಲ ಎಂಬುದನ್ನು ಕೇಳಪಟ್ಟಿದ್ದೆ. ಆದರೆ ನನ್ನ ಬದುಕಿನಲ್ಲಿ ಎಲ್ಲವೂ ಉಲ್ಟಾಪಲ್ಟಾ ಎಂದುಕೊಂಡಳು. ಹೇಮಂತ್ ಅದೆಷ್ಟು ನೋವು ಕೊಟ್ಟಿದ್ದರು. ಆಕೆ ಅವನ ಬಗ್ಗೆ ಚಿಂತಿಸುತ್ತಿದ್ದಳು. ಅವರು ಈಗ ಹೇಗಿರುವರು? ಅವರಿಗೆ ಮಕ್ಕಳಾಗಿರುವರೇ? ಅವರಿಗೆ ಮಕ್ಕಳು ಎಂದರೆ ಪಂಚಪ್ರಾಣ. ಅದಕ್ಕಾಗಿಯೇ ಅಲ್ಲವೇ ಈ ನನ್ನ ಬದುಕು ಕಳೆದುಕೊಂಡದ್ದು ನಾನು? ಅಂದು ಒಂದು ದಿನ ಅವರ ಮಾತು ನಾನು ಕೇಳಿದ್ದರೆ ಪ್ರಾಯಶಃ ನನ್ನ ಮಗು ಉಳಿಯುತ್ತಿತ್ತು ಅನಿಸುತ್ತದೆ. ಇನ್ನು ಯಾರ ಮೇಲೂ ಸಹ ದೂಷಿಸಲು ಆಗುವುದಿಲ್ಲ. ದೇವರು ನನ್ನ ಹಣೆಯಲ್ಲಿ ಏನು ಬರೆದಿದ್ದಾನೆಯೋ ಅದೇ ನಡೆಯಬೇಕು ಎಂದುಕೊಂಡಳು. ಈಗ ಬೇಸಿಗೆ ರಜಾ. ಮನೆಯ ಕೆಲಸ ಮುಗಿಸಿ ಬ್ಲೌಸ್ಗೆ ಹುಕ್ ಹಾಕುತ್ತಾ ಕಟ್ಟೆಯ ಮೇಲೆ ಬೇವಿನ ಮರದ ನೆರಳಿನಲ್ಲಿ ಕುಳಿತಿದ್ದಳು. ಸೂರ್ಯನ ಕಿರಣಗಳು ಆಗ ಜಗಜಗಿಸುತ್ತಿದ್ದವು. ಗಾಳಿ ಬೀಸುತ್ತಿರಲಿಲ್ಲ. ಶಕೆಯ ತಾಪ ಎಲ್ಲೆಲ್ಲೋ. ಬಿಸಿಲು. ಕಾರ್ತಿಕ್ ಬಂದ ಋತುಳನ್ನು ನೋಡಿ ನಕ್ಕ. ಇಂದು ಬೇಗ ಬಂದೆ ಎಂದಳು ನಗುತ್ತಾ. ಹೌದು, ಇವತ್ತು ಭರ್ಜರಿ ಊಟ ಆಯಿತು. ಒಂದು ಮದುವೆ ಫಂಕ್ಷನ್ ಇತ್ತು ಎಂದನು. ಎಲೆ ಅಡಿಕೆ ತಾಂಬೂಲ ಸೇವನೆ. ನಿದ್ರೆ ಬರುತ್ತಿದೆ, ಅದಕ್ಕೆ ಮನೆಗೆ ಬಂದೆ ಎಂದನು. ನಿಮ್ಮ ಹಾಗೆ ನನಗೆ ಬೇಸಿಗೆ ರಜೆ ಇಲ್ವಲ್ಲ, ಸದಾ ದುಡಿಮೆ, ಮತ್ತೆ ಹೋಗಬೇಕು ಎಂದ ಕಾರ್ತಿಕ್ ನಗುತ್ತಾ. ನೀನು ಮಾಡಿದ ಊಟ ನಿನಗೆ ಇವತ್ತು ಅಷ್ಟೊಂದು ಇಷ್ಟನಾ? ಅರ್ಥ ಆಗಲಿಲ್ಲ ಮೇಡಮ್. ನೀನು ಇಂದು ಬೇರೆ ರೀತಿಯ ಊಟ ಮಾಡಿರುವೆ. ನಿನಗೆ ಹೇಗೆ ಗೊತ್ತಾಯಿತು? ನನಗೆಲ್ಲ ಅರ್ಥ ಆಯಿತು. ನೀನು ಮಾಡಿದ್ದು ಸರಿಯಿಲ್ಲ. ಯಾಕೆ? ಆ ಪ್ರಾಣಿಯದ್ದು ಸಹ ನಮ್ಮ ಹಾಗೆ ಜನ್ಮವಲ್ಲವೇ? ಅದನ್ನು ಕೊಲ್ಲುವ ಹಕ್ಕು ನಮಗಿಲ್ಲ. ನಮ್ಮಂತೆ 100 ಜನ ತಿಂತಾರಲ್ಲ, ಅದಕ್ಕೆ ನಾನೊಬ್ಬನೇ ಏನು ಮಾಡಬೇಕು ಎಂದನು. ನಮ್ಮಂಥವರು ಅನೇಕರು ಸೇರಿದರೆ ಅದನ್ನು ತಡೆಗಟ್ಟಬಹುದಲ್ವಾ? ಒಂದು ಕೈಯಿಂದ ಎಂದಿಗೂ ಚಪ್ಪಾಳೆ ಸಾಧ್ಯವಿಲ್ಲ. ಇದು ಹಾಗೆ, ನೀನು ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ ಎಂದಳು. ಕಾರ್ತಿಕ್ ತಲೆ ಕೆರೆದುಕೊಳ್ಳುತ್ತಾ ಕಟ್ಟೆಯ ಮೇಲೆ ಕುಳಿತು ಬಿಟ್ಟ. ಹೌದು, ಇದು ನಾನು ಯೋಚಿಸಬೇಕಾದ ವಿಷಯವೇ. ಹಾಗಿದ್ದರೆ ಯೋಚಿಸುತ್ತಾನೆ ವರ್ಷಗಳು ಉರುಳುತ್ತವೆ. ನೋಡು, ಕೆಲವು ವಿಷಯಗಳನ್ನು ನಾವು ಬೇಗ ಕಾರ್ಯಗತ ಮಾಡಬೇಕು ಎಂದಳು. ಆಯಿತು ಮೇಡಮ್, ಹಿಂದಿನಿಂದ ನಾನು ಶುದ್ಧ ಸಸ್ಯಾಹಾರಿ, ಇದಕ್ಕೆ ನೀನೇ ಸಾಕ್ಷಿ ಎಂದನು. ಓಕೆ, ಗುಡ್ ಬೈ, ಹೀಗೆ ದಾರಿಗೆ ಬರಬೇಕು ಎಂದಳು ಋತು ನಗುತ್ತಾ. ಈಗ ನಿದ್ರೆ ಬರುತ್ತಿದೆ, ಮಲಗಬೇಕು, ಬರ್ಲಾ ಎಂದು ಮನೆಯ ಕಡೆಗೆ ಹೊರಟ. ಋತುಗೆ ಒಂದು ಕಡೆ ದೈಹಿಕವಾಗಿ ಆಗುತ್ತಿದ್ದ ಪ್ರಕ್ರಿಯೆ ನಿಂತು ಹೋಗಿತ್ತು. ಪ್ರಕ್ರಿಯೆ ಆಗುತ್ತಿದ್ದಾಗ ಎಷ್ಟೋ ಸಾರಿ ಅಯ್ಯೋ, ಹೆಣ್ಣಿನ ಜನ್ಮವೇ ಈ ಶರೀರ ಬರೀ ಮಲಿನದಿಂದ ತುಂಬಿದೆ ಎನಿಸುತ್ತಿತ್ತು. ಅದು ತಾನೇ ಎಷ್ಟು ದಿನ ಕೆಲಸ ಮಾಡಲು ಸಾಧ್ಯ? ಒಂದು ದಿನ ನಿಲ್ಲುತ್ತದೆ. ಮನುಷ್ಯನ ಉಸಿರು ಸಹ ಹಾಗೆ, ಒಂದು ದಿನ ನಿಲ್ಲುತ್ತದೆ ಎಂದುಕೊಂಡು ಮಲಗಿದಳು. ನಿದ್ರೆ ಬರಲಿಲ್ಲ. ನಿದ್ರೆ ಬಾರದೆ ಎಷ್ಟೋ ರಾತ್ರಿಗಳನ್ನು ಆಕೆ ಕಳೆದಿದ್ದಳು. ಅದು ಆಕೆಗೆ ಅಭ್ಯಾಸವಾಗಿತ್ತು. ಎದ್ದು ಲೈಟು ಹಾಕಿದಳು. ಬಟ್ಟೆ ಹೊಲೆದರೆ ಮಿಷನ್ ಶಬ್ದದಿಂದ ಅಕ್ಕಪಕ್ಕದವರಿಗೆ ತೊಂದರೆ ಆಗುತ್ತದೆ ಎಂದು ಚೂಡಿದಾರ್ ಪೀಸೊಂದನ್ನು ಕಟ್ ಮಾಡುತ್ತಾ ಕುಳಿತಳು. ತಲೆ ಸುತ್ತಿದ ಹಾಗಾಯಿತು. ಮೈ ಬೆವರಿತ್ತು. ಇತ್ತೀಚೆಗೆ ತಲೆ ಸುಸ್ತು ಹೆಚ್ಚಾಗಿತ್ತು. ಡಾಕ್ಟರ್ ಹತ್ತಿರ ಹೋಗಿ ಕಳೆದ ವಾರ ತೋರಿಸಿಕೊಂಡಿದ್ದಳು. BP ಶುಗರ್ ಇದೆ ಎಂದು ತಿಳಿಸಿ ಟ್ಯಾಬ್ಲೆಟ್ ಬರೆದು ಕೊಟ್ಟಿದ್ದರು. ಈಗ ಇದು ಸಹ ಶುರುವಾಯಿತು ಎಂದು ಬೇಸರವಾಯಿತು. ಕಾರ್ತಿಕ್ನ ಹತ್ತಿರ ತನ್ನ ಮನಸ್ಸಿನ ದುಗುಡವನ್ನು ಹೇಳಿಕೊಳ್ಳಬೇಕು ಎಂದೆನಿಸಿತು ಅವಳಿಗೆ. ಆದರೆ ಕಾರ್ತಿಕ್ 2 ದಿನದಿಂದ ಆಕೆಗೆ ಭೇಟಿ ಆಗಿರಲಿಲ್ಲ. ಮಾರನೆಯ ದಿನ ಚಪಾತಿ ಪಲ್ಯ ಮಾಡಿ ತಿಂದಳು. ಪಾತ್ರೆ ತೊಳೆಯುತ್ತಿದ್ದಳು. ಕಾರ್ತಿಕ್ ಬಾಗಿಲಿನಲ್ಲಿ ಇಣುಕಿ ನೋಡಿದ. ಅವನೆಂದೂ ಸಹ ಋತು ಮನೆಯ ಒಳಗೆ ಬರುತ್ತಿರಲಿಲ್ಲ. ಬಾಗಿಲಲ್ಲೇ ನಿಂತು ಮಾತನಾಡಿಸುತ್ತಿದ್ದ, ಇಲ್ಲವೇ ಬೇವಿನ ಮರದ ಕಟ್ಟೆಯ ಮೇಲೆ ಕುಳಿತುಕೊಳ್ಳುತ್ತಿದ್ದ. ತುಂಬ ಬ್ಯುಸಿ ಅಂತ ಕಾಣುತ್ತೆ ಎಂದ. ಕಾರ್ತಿಕ್, ಹಾಗೇನಿಲ್ಲ, ನೀನೇ ಭೇಟಿ ಆಗಿಲ್ಲ ಬಾಬಾ, ಈಗ ನಿನ್ನನ್ನೇ ನೆನಪಿಸಿಕೊಳ್ಳುತ್ತಿದ್ದೆ ಎಂದಳು. ಓ ಮೈ ಗಾಡ್, ನನ್ನ? ಹೌದು, ಯಾಕೆ? ನಾನೇನಷ್ಟು ಅದೃಷ್ಟವಂತನಾ? ನಾನು ಅದೇನು ಹೇಳು ಎಂದ. ತಿಂಡಿ ರೆಡಿಯಾಗಿದೆ, ಕೊಡುವೆ, ಬಾ, ಒಳಗಡೆ ಬಾ ಕಾರ್ತಿಕ್ ಎಂದಳು. ಕಾರ್ತಿಕ್ ಒಳಗಡೆ ಬಂದು ಕುರ್ಚಿಯಲ್ಲಿ ಕುಳಿತ.
ಋತು ಚಪಾತಿ ಪಲ್ಯ ಪ್ಲೇಟಿಗೆ ಹಾಕಿಕೊಂಡು ಕಾರ್ತಿಕ್ಗೆ ತಂದುಕೊಟ್ಟಳು. ಕಾರ್ತಿಕ್ ಹೆಚ್ಚು ಹೇಳಿಸಿಕೊಳ್ಳದೆ ತಿಂದು ಮುಗಿಸಿ ಕೈ ತೊಳೆದ. ಮೊನ್ನೆಯಿಂದ ನಿನ್ನನ್ನು ಗಮನಿಸುತ್ತಿರುವೆ. ಯಾಕೋ ಒಂದು ರೀತಿಯ ಬೇಸರದಲ್ಲಿ ಇರುವಂತೆ ಕಾಣುತ್ತಿರುವೆ. ಅದಕ್ಕೆ ಮಾತನಾಡಿಸಲಿಲ್ಲ. ಎನಿ ಪ್ರಾಬ್ಲಮ್ ಎಂದ ಕಾರ್ತಿಕ್. ಋತು ನಿಟ್ಟುಸಿರು ಬಿಟ್ಟಳು. ಇನ್ಮೇಲೆ ನಾನು ಸಿಹಿ ತಿನ್ನುವ ಹಾಗಿಲ್ಲ ಎಂದಳು. ಶುಗರ್ ಬಂದಿದ್ಯಾ? ಯಾಕೆ ಬೇಸರ ಮಾಡಿಕೊಳ್ಳುತ್ತೀಯಾ? ಇದು ಈಗ ಕಾಮನ್, ಎಲ್ಲರಿಗೂ ಬರುತ್ತದೆ ಎಂದನು. BP ಸಹ ಇದೆ ಕಣೋ ಮಾರಾಯ. ಅಯ್ಯೋ, ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಸ್ವೀಕರಿಸಬೇಕು ಅಷ್ಟೇ ಎಂದನು. ಈಗ ಅದನ್ನೇ ತಾನೇ ಮಾಡುತ್ತಿರುವುದು. ನನ್ನ ಬಾಳಿನಲ್ಲಿ ಸುಖ ಎಂಬ ಪದಕ್ಕೆ ಅರ್ಥವೇ ಇಲ್ಲ. ಅದು ಎಂದೋ ನಶಿಸಿ ಹೋಯಿತು. ಟ್ಯಾಬ್ಲೆಟ್ಗೆ ಹಣ, ದಿನಸಿ ಸಾಮಗ್ರಿಗಳು, ಹೀಗೆ ಬಾಡಿಗೆಗೆ ಹಣ, ಏನು ಆರೋಗ್ಯವೋ ಏನೋ, ಎಲ್ಲ ಸರಿ ಇದ್ದಿದ್ದರೆ ಬದುಕಿರಬೇಕು ಕಾರ್ತಿಕ್ ಎಂದಳು. ನಿಲ್ಲಿಸಿರುತು, ಮತ್ತೇನು ಮಾತನಾಡಬೇಡ. ಬದುಕಿಗೆ ಅಂಜಿ ಸಾಯುವುದು ಹೇಡಿಗಳ ಲಕ್ಷಣ. ನಿನಗೆ ಜೀವನದ ಮೇಲೆ ಅಷ್ಟೊಂದು ಆಸೆಯೇ? ಹೌದು, ನಾನಿನ್ನು ತುಂಬ ದಿನ ಬದುಕಿರಬೇಕು ಎಂದ. ಎಷ್ಟು ದಿನ ಬದುಕಿದರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಸಕಲ ಪ್ರಾಣಿ ಸಂಕುಲಕ್ಕೂ ಸಹ ಅದು ತಪ್ಪಿಲ್ಲ. ಗಿಡ ಮರಗಳು ಸಹ ನಶಿಸಿ ಹೋಗುತ್ತವೆ ಎಂದಳು. ಸತ್ತ ಮೇಲೆ ಹುಟ್ಟುತ್ತಾರಂತೆ, ಅದು ನಿಜನಾ ಕಾರ್ತಿಕ್ ಎಂದಳು. ಪುನರ್ಜನ್ಮ ಇದೆಯಾ? ಹಿಂದಿನ ಜನ್ಮದಲ್ಲಿ ಏನಾಗಿದೆ ಎಂದು ಈ ಜನ್ಮದಲ್ಲಿ ನೆನಪಿಗೆ ಬರುತ್ತದೆಯಾ? ಇತ್ತೀಚೆಗೆ ಟಿವಿಯಲ್ಲಿ ಅದರ ಬಗ್ಗೆ ಹೆಚ್ಚಾಗಿ ಕೇಳಿದ್ದೆ, ಅದಕ್ಕಾಗಿ ನಿಮ್ಮ ಹತ್ರ ಕೇಳಿದೆ ಎಂದಳು. ಈಗ ನಾವಿರುವುದಂತೂ ಸತ್ಯ, ಅದು ಸರಿ. ಜೀವನದ ಮೇಲೆ ಅಷ್ಟೊಂದು ಆಸೆ ಇರುವವನು ಇನ್ನು ಮದುವೆ ಏಕೆ ಆಗಿಲ್ಲ? ವಯಸ್ಸು ಮುಂದಕ್ಕೆ ಹೋಗುತ್ತದೆ, ಹಿಂದಕ್ಕೆ ಬರುತ್ತಿಲ್ಲ. ಹಲ್ಲು ಉದುರಿ ಬೆನ್ನು ಬಾಗಿದ ಮೇಲೆ ಮದುವೆ ಆಗ್ತೀಯೇನು? ನಿನ್ನ ಬದುಕಿಗೊಂದು ಆಸರೆ ಬೇಕು ಎಂದಳು. ಕಾರ್ತಿಕ್ ಮಾತನಾಡಲಿಲ್ಲ. ನಿನ್ನ ಮನಸ್ಸಿನಿಂದ ನನ್ನನ್ನು ತೆಗೆದು ಹಾಕಿಲ್ಲ ಎಂದ ಹಾಗಾಯಿತು. ನೇರವಾಗಿ ಉತ್ತರಿಸು. ಎಂತಹ ಮಾತನಾಡಿದೆ ಋತು ಅಂತ. ನೀಚ ನಾನಲ್ಲ. ನನಗೆ ಕಾಣುತ್ತಿರುವುದು ದೇವತೆ, ಅಷ್ಟು ಮಾತ್ರ ಸತ್ಯ. ಮದುವೆ, ಅದು ಈಗ ನನಗೆ ಮದುವೆ, ಸಂಸಾರ ಇವುಗಳಲ್ಲಿ ಆಸಕ್ತಿ ಹೊರಟು ಹೋಗಿದೆ. ನಾನು ಹುಟ್ಟಿದಾಗಲೂ ಒಂಟಿಯಾಗಿ ಬಂದೆ, ಒಂಟಿಯಾಗೇ ಹೋಗುವೆ. ಯಾರ ಜೊತೆಯೂ ಯಾರೂ ಸಹ ಬರುವುದಿಲ್ಲ. ಸಂಗಾತಿ, ಆಸರೆ ಅವೆಲ್ಲ ಕೇವಲ ಭ್ರಮೆ. ನಾನಿನ್ನು ಬರಲಾ ಎಂದು ಹೊರಟು ಹೋದ. ಕಾರ್ತಿಕ್ ಇಂತಹ ಅರ್ಥಪೂರ್ಣ ಮಾತನಾಡಿದ ಎನಿಸಿತು ಋತುಗೆ. ಬೇಸಿಗೆಯ ರಜೆ ಕಳೆದು ಸ್ಕೂಲ್ ಮತ್ತೆ ಶುರುವಾಯಿತು. ಈ ವೇಳೆಗೆ ಮುಂಗಾರು ಮಳೆ ಬಂದು ಭೂಮಿಯೆಲ್ಲ ತಂಪಾಗಿತ್ತು. ಎಲ್ಲೆಲ್ಲೂ ಹಚ್ಚ ಹಸಿರು. ಗಿಡ ಮರಗಳಲ್ಲಿ ನೀಲಿ, ಕೆಂಪು, ಹಳದಿ ಬಣ್ಣದ ಹೂವುಗಳು ಅರಳುತ್ತಿದ್ದವು. ಕೆರೆ ಕಟ್ಟೆಗಳೆಲ್ಲ ತುಂಬಿ ಹರಿಯುತ್ತಿದ್ದವು. ಪ್ರತಿದಿನ ಸಾಯಂಕಾಲ ವರುಣನ ಆಗಮನ. ಸಂಜೆ 4 ಗಂಟೆಗೆ ದಟ್ಟವಾಗಿ ಮಳೆ ಮೋಡಗಳು ಆಕಾಶದಲ್ಲಿ ಕವಿದವು. ಮಿಂಚುಗಳ ಗುಡುಗುಗಳ ಆರ್ಭಟ, ಬಿರುಗಾಳಿ. ಸ್ಕೂಲ್ ಬಿಟ್ಟು ಮಕ್ಕಳೆಲ್ಲ ಮನೆಗಳಿಗೆ ಕಳುಹಿಸಿದರು. ಟೀಚರ್ಸ್ ಸಹ ಎಲ್ಲರೂ ಬೇಗ ಬೇಗ ಮನೆಗೆ ತಲುಪಲು ಮನೆಯ ಕಡೆ ಹೆಜ್ಜೆ ಹಾಕುತ್ತಿದ್ದರು. ಒಂದೊಂದೇ ಮಳೆಯ ಹನಿ ಬೀಳಲು ಆರಂಭಿಸಿತು. ಹತ್ತಿರ ಹೋಗುತ್ತಿದ್ದ ಆಟೋವನ್ನು ಋತು ಕೂಗಿ ಕರೆದಳು. ಆಟೋ ನಿಂತಿತು. ಹತ್ತಿರ ಹೋದಳು. ಕಾರ್ತಿಕ್ ಆಟೋದಲ್ಲಿ ಕುಳಿತಿದ್ದ. ನೀನಾ, ಬೇಗ ಬಾ, ಮನೆಗೆ ಹೋಗೋಣ. ಕಾರ್ತಿಕ್, ಈ ದಿನ ಮಳೆಯ ಆರ್ಭಟ ಜೋರಾಗಿದೆ ಎಂದು ಆಟೋದಲ್ಲಿ ಕುಳಿತಳು. ಹೌದು, ಈ ದಿನ ಕುಂಭದ್ರೋಣ ಮಳೆ ಬರಬಹುದು ಎಂದು ಆಟೋ ಸ್ಟಾರ್ಟ್ ಮಾಡಿದ. ಆಟೋ ಮುಂದೆ ಮುಂದೆ ಸಾಗಿತು. ಮಳೆಯ ರಭಸವೂ ಸಹ ಹೆಚ್ಚಾಯಿತು. 10 ನಿಮಿಷದಲ್ಲಿ ಮನೆ ತಲುಪಿದರು. ಮನೆಯ ಬೀಗ ತೆಗೆದು ಒಳಗಡೆ ಬಂದಳು. ಕಾರ್ತಿಕ್ ಪುನಃ ಆಟೋ ಸ್ಟಾರ್ಟ್ ಮಾಡಿದ. ನೀನಿನ್ನು ಮನೆ ಸೇರೋದಿಲ್ವಾ ಕಾರ್ತಿಕ್? ಮಳೆ ಬರುತ್ತಿದೆ ಎಂದಳು ಋತು. ನಾನಿನ್ನು ಮನೆಗೆ ಬರೋದಿಲ್ಲ. ಮಳೆಯಲ್ಲಿ ಹಲವಾರು ಜನ ಸಿಕ್ಕಿ ಒದ್ದಾಡುತ್ತಿರುತ್ತಾರೆ. ಅವರಿಗೆ ಆಟೋದ ಅವಶ್ಯಕತೆ ಇರುತ್ತದೆ. ಅವರಿಗೆಲ್ಲ ಹೆಲ್ಪ್ ಮಾಡುವೆ ಎಂದು ಹೊರಟು ಹೋದ. ಒಂದೇ ಸಮನೆ ಮಳೆ ಧಾರಾಕಾರವಾಗಿ ಸುರಿಯಲು ಆರಂಭಿಸಿತು. ರಸ್ತೆಗಳು ತುಂಬ ನೀರು ತುಂಬಿ ಹರಿಯುತ್ತಿದ್ದವು. ರಾತ್ರಿ ಆಯಿತು. ಕರೆಂಟ್ ಹೋಯಿತು. ಋತು ಕ್ಯಾಂಡಲ್ ಹಚ್ಚಿದಳು. ಬೆಳಗ್ಗೆ ಮಾಡಿದ್ದ ಅನ್ನ, ಚಪಾತಿ, ಹುಳಿ ಇತ್ತು. ಊಟ ಮಾಡಿದಳು. ಪಾತ್ರೆ ತೊಳೆದಳು. ಕ್ಯಾಂಡಲ್ ಆರಿಸಿ ಪುನಃ ಮಲಗಿದಳು. ಹೊರಗಡೆ ಭೋರ್ಗರೆಯುವ ಮಳೆ, ಗುಡುಗು ಸಿಡಿಲು, ಮಿಂಚುಗಳ ಆರ್ಭಟ. ನಿದ್ರೆ ಬರಲಿಲ್ಲ. ಹಾಸಿಗೆಯಲ್ಲಿ ಹೊರಳಾಡಿ ಬೇಸರವಾಯಿತು. ಎದ್ದು ಕಿಟಕಿ ತೆಗೆದು ಮಳೆ ನೋಡಿದಳು. ಕಣ್ಣು ಕೋರೈಸುವ ಮಿಂಚು. ಮಳೆಯ ಹನಿ ಮುಖಕ್ಕೆ ಸಿಡಿಯುತ್ತಿತ್ತು. ಸೀರೆಯ ಸೆರಗು ಒದ್ದೆಯಾಯಿತು. ಪುನಃ ಕಿಟುಕಿ ಹಾಕಿ ಹಾಸಿಗೆಯಲ್ಲಿ ಮಲಗಿದಳು. ಬೆಳಗಿನ ಜಾವ ನಿದ್ರೆ ಬಂದಿತ್ತು.
ಪುನಃ ಎಚ್ಚರ ಎದ್ದಳು. ಕತ್ತಲು ಕಳೆದು ನಸು ಬೆಳಕು ಮೂಡುತ್ತಿತ್ತು. ಒಮ್ಮೆ ಮಳೆ ಬೀಳುವುದು ಮತ್ತೆ ಪ್ರಾರಂಭವಾಗುವುದು. ಹಾಲಿನವರು, ಪೇಪರ್ನವರು, ತರಕಾರಿ, ಹೂವು ಮಾರುವವರ ಧ್ವನಿ ಅಂದು ಇರಲಿಲ್ಲ. ದಿನವೂ ಸಹ ಈ ವೇಳೆಗೆ ಕಾಕಡ, ಕನಕಾಂಬರ, ಮಲ್ಲಿಗೆ ಹೂವು, ಕೊತ್ತಂಬರಿ ಸೊಪ್ಪು ಎಂಬ ರಾಗ ಇರುತ್ತಿತ್ತು. ಸೈಕಲ್ಗಳ ಬೆಲ್ ಇರುವುದಿಲ್ಲ. ಕಾಫಿಗೂ ಸಹ ಈ ದಿನ ಹಾಲಿಲ್ಲ. ಋತು ಕಾಫಿ ಮಾಡಿ ಹಾಲಿಲ್ಲದೆ ಸಕ್ಕರೆ ಹಾಕಿಕೊಳ್ಳದ ಕಾರಣ ಬರೀ ಡಿಕಾಕ್ಷನ್ ಕುಡಿದಳು. ಬಾಗಿಲು ತೆಗೆದು ನೋಡಿದಳು. ಮಳೆ ಬೀಳುವ ಸೂಚನೆಯೇ ಇರಲಿಲ್ಲ. ಪುನಃ ಬಾಗಿಲು ಹಾಕಿದಳು. ಕಾರ್ತಿಕ್ನ ಮನೆಯ ಬಾಗಿಲು ಸಹ ಹಾಕಿತ್ತು. ಕಾರ್ತಿಕ್ ರಾತ್ರಿ ಮನೆಗೆ ಬಂದನೋ ಇಲ್ಲವೋ ಗೊತ್ತಾಗಲೇ ಇಲ್ಲ. ಇನ್ನು ಈ ಮಳೆಯಲ್ಲಿ ಸ್ಕೂಲ್ಗೆ ಹೋಗುವುದಾದ್ರೂ ಹೇಗೆ? ಕಾರ್ತಿಕ್ನ ಆಟೋ ಇದ್ದರೆ ಹೋಗಬಹುದು ಎಂದು ಪುನಃ ಬಾಗಿಲು ತೆಗೆದು ಕಾರ್ತಿಕ್ನ ಮನೆಯ ಕಡೆ ನೋಡಿದಳು. ಆಟೋ ಇರಲಿಲ್ಲ. ಅಂದರೆ ರಾತ್ರಿಯೆಲ್ಲ ಕಾರ್ತಿಕ್ ಮನೆಗೆ ಬಹುಶಃ ಬಂದಿಲ್ಲ ಎಂದುಕೊಂಡು ಪುನಃ ಬಾಗಿಲು ಹಾಕಿದಳು. ಬದನೆಕಾಯಿ ಬಜ್ಜಿ ಮುದ್ದೆ ಮಾಡಿ ಊಟ ಮಾಡಿದಳು. ಹತ್ತಿರದಲ್ಲೇ ಮನೆಯೊಂದು ಕುಸಿದ ಶಬ್ದ. ಯಾರಿಗೆ ಏನಾಯಿತೋ ಎಂದು ಒಂದೂ ಗೊತ್ತಾಗಲಿಲ್ಲ. ಆ ದಿನವೆಲ್ಲ ಹಾಗೆ ಕಳೆಯಿತು. ಮಾರನೆಯ ದಿನವೂ ಹೀಗೆ ಆಯಿತು. ಸಮಯ 6 ಗಂಟೆ ಆಗುತ್ತಿತ್ತು. ಆಗ ಮಳೆಯ ಅಬ್ಬರ ಕಡಿಮೆಯಾಯಿತು. ತುಂತುರು ಹನಿ ಬೀಳುತ್ತಿತ್ತು. ಋತು ಬಾಗಿಲು ತೆಗೆದು ಹೊರಗಡೆ ನೋಡುತ್ತಾ ನಿಂತಿದ್ದಳು. ಹಕ್ಕಿಗಳ ಕಲರವ ಕೇಳಿಸುತ್ತಿತ್ತು. ತಂಪಾದ ಗಾಳಿ, ಚಳಿ. ಆಗ ಆಟೋದಲ್ಲಿ ಕಾರ್ತಿಕ್ ಬಂದ. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.